ಸ್ನೇಹಿತರೆ, ಬೆಂಗಳೂರಿನ ಈ ಕ್ಷೌರಿಕ 1,000 ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ಅಂದ್ರೆ ನಂಬ್ತೀರಾ? ಒಬ್ಬ ಕ್ಷೌರಿಕ ಕೋಟ್ಯಾಧಿಪತಿ ಆಗಿದ್ದು ಹೇಗೆ ಅನ್ನೋದೇ ನಿಮ್ಗಿರುವ ಪ್ರಶ್ನೆ ಆಗಿರಬಹುದು. 1993ರಲ್ಲಿ ರಮೇಶ್ ಎನ್ನುವ ಈ ವ್ಯಕ್ತಿ ತನ್ನ ಮೊದಲ ಕಾರನ್ನ ಖರೀದಿ ಮಾಡ್ತಾರೆ. ಆಗ ಅವರಿಗೆ ಒಂದೊಂದೇ ಸಮಸ್ಯೆ ಶುರುವಾಗುತ್ತೆ. ಅವರಿಗೆ EMI ಕಟ್ಟೋದಕ್ಕೂ ಕೂಡ ತುಂಬಾ ಕಷ್ಟವಾಗುತ್ತೆ. ಆಗ ಅವರ ಆಂಟಿ ಒಂದೊಳ್ಳೆ ಉಪಾಯ ಕೊಡ್ತಾರೆ. ಈ ಕಾರನ್ನ ಬಾಡಿಗೆಗೆ ಕೊಟ್ಟು ಇನ್ನಷ್ಟು ಹಣ ಸಂಪಾದನೆ ಮಾಡೋದು ಆ ಐಡಿಯಾವಾಗಿತ್ತು. ಈ ಐಡಿಯಾ ರಮೇಶ್ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ. ಈ ಐಡಿಯಾದಿಂದ ಅವರ EMI ಅಷ್ಟೇ ಕ್ಲಿಯರ್ ಆಗಿದ್ದಲ್ಲ, ಹೊಸ ಬಿಸ್ನೆಸ್ ಅನ್ನೇ ಕ್ರಿಯೇಟ್ ಮಾಡ್ತಾರೆ. ಆಗ್ಲೇ ಹುಟ್ಟಿಕೊಂಡಿದ್ದು ನೋಡಿ ರಮೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಲಕ್ಸುರಿ ಕಾರ್ ರೆಂಟಲ್ ಬಿಸ್ನೆಸ್ ನಲ್ಲಿ ರಮೇಶ್ ಯಶಸ್ಸು ಪಡಿತಾರೆ. ಅವರ ಸ್ಟ್ರಾಟಜಿ ಒಂದೇ, ಲೋನ್ ತೆಗೆದು ಕಾರನ್ನ ಖರೀದಿ ಮಾಡೋದು, ಅವುಗಳನ್ನ ಬಾಡಿಗೆಗೆ ಕೊಡುವುದು, ಬಂದ ಹಣವನ್ನ ರೀಇನ್ವೆಸ್ಟ್ ಮಾಡಿ ಲಾಭ ಗಳಿಸೋದು, ಲಾಭದಲ್ಲಿ ಮತ್ತೆ ದುಬಾರಿ ಕಾರುಗಳನ್ನ ಖರೀದಿ ಮಾಡೋದು. ಈ ಸ್ಟ್ರಾಂಗ್ ನೆಟ್ವರ್ಕಿಂಗ್ ಸ್ಕಿಲ್ ನಿಂದ ಅವರು ಪ್ರೀಮಿಯಂ ಕ್ಲೈಂಟ್ ಬೇಸ್ ಅನ್ನ ಕಟ್ತಾರೆ. ಈಗ ಅದೇ ರಮೇಶ್ ಅವರ ಬಳಿ 400 ದುಬಾರಿ ಕಾರುಗಳಿದೆ. ರೋಲ್ಸ್ ರಾಯ್ಸ್, 11 ಮರ್ಸಿಡೀಸ್, 10 BMW ಕಾರುಗಳು ಇದ್ದು ಇವೆಲ್ಲವೂ ಕೂಡ ವಿಐಪಿಗಳು, ಸೆಲೆಬ್ರಿಟಿಗಳು, ಕಾರ್ಪೊರೇಟ್ ದೈತ್ಯರನ್ನ ಪಿಕಪ್ ಮಾಡಿಸೋದಕ್ಕೆ ಬಳಸ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ರಮೇಶ್ ಈಗಲೂ ಕೂಡ ರೆಗ್ಯುಲರ್ ಕಸ್ಟಮರ್ಗಳಿಗೆ ಹೇರ್ ಕಟ್ಟಿಂಗ್ ಮಾಡ್ತಾರೆ. ಇವರ ಈ ಐಡಿಯಾದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.